ಕಿರುತೆರೆ ನಟ ರವಿಕಿರಣ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. ರವಿಕಿರಣ್ ವಿರುದ್ಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ವಂಚನೆ ಆರೋಪ ಮಾಡಿ ಕಂಪ್ಲೇಂಟ್ ದಾಖಲು ಮಾಡಲಾಗಿದೆ. ಟಿವಿ ಕಲ್ಚರಲ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರಿಂದ ದೂರು ದಾಖಲಿಸಲಾಗಿದೆ. 20 ವರ್ಷಗಳಿಂದ ರವಿಕಿರಣ್ ಕ್ಲಬ್ ಕಾರ್ಯದರ್ಶಿಯಾಗಿದ್ರು. ಈ ವೇಳೆ ಕ್ಲಬ್ನ ಹಣ ಅವ್ಯವಹಾರ ಮಾಡಿರುವ ಆರೋಪ ಕೇಳಿ ಬಂದಿದೆ. ಅಕ್ರಮಗಳ ಹಿನ್ನೆಲೆ ಈ ಹಿಂದೆಯೇ ರವಿಕಿರಣ್ ಅವರನ್ನ ಕಾರ್ಯದರ್ಶಿ ಸ್ಥಾನದಿಂದ ಅಮಾನತು ಕೂಡ ಮಾಡಲಾಗಿತ್ತು. ಇಂದು ಅನುಮತಿ ಇಲ್ಲದೇ ಇದ್ರೂ ಕೂಡ ಕ್ಲಬ್ಗೆ ಬಂದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಗಲಾಟೆ ಮಾಡಿದ್ದಾರೆ. ಟ್ಯಾಕ್ಸ್ ಸಂಗ್ರಹ ಪಾವತಿಸದೆ ಸದಸ್ಯರಿಗೆ ದೋಖಾ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ರವಿಕಿರಣ್ ಮೇಲಿದೆ. ರವಿಕಿರಣ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಸದ್ಯ ಕಲಾವಿದರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಡಿವಿಷನ್ ಅಸೋಸಿಯೇಷನ್ಗೂ ಒಂದು ಜಾಗ ಅಂತ ಕೊಟ್ಟಿದ್ದು, ಅದಕ್ಕೂ ನಮಗೆ ಅವಕಾಶ ಕೊಡದೆ 2 ವರ್ಷ ನಮಗೆ ಬೇರೆ ಕಡೆಗೆ ಆಫೀಸ್ ಮಾಡಿ ಅಲ್ಲಿ ಖರ್ಚು ವೆಚ್ಚ ಮಾಡೋ ಥರ ಮಾಡಿರೋಂಥ ವ್ಯಕ್ತಿ ಇವರು. ಆಮೇಲೆ 20 ವರ್ಷವೂ ಯಾವ ಸಹಕಾರ ಇಲಾಖೆ ರೂಲ್ಸ್ ಆಗಿರ್ಬೋದು, ಸರ್ಕಾರದ ಯಾವುದೇ ಕಾಯ್ದೆ ಕಾನೂನು ಆಗಿರ್ಬೋದು, ಅಥವಾ ನಾವು ಏನು ಕ್ಲಬ್ಗಿಂದ ಬೈಲಾಸ್ಗಳನ್ನು ಮಾಡ್ಕೊಂಡಿದ್ವಿ ಅದನ್ನು ಯಾವುದನ್ನು ಸರಿಯಾಗಿ ನಡೆಸದೆ ಉದ್ದಟತನದಿಂದ ವರ್ತಿಸಿ ಪ್ರತಿಯೊಬ್ಬರಿಗೂ ಧಮಕಿ ಹಾಕಿ ಒಂದು AGM ಮಾಡಿಲ್ಲ. ನಿನ್ನೆ 2 ದಿವಸದ ಹಿಂದೆ 6,70,000 ರೂಪಾಯಿಗಳನ್ನು ರವಿಕಿರಣ್ ಹಿಂದಿನ ಕಾರ್ಯದರ್ಶಿಗಳು ಯಾರಿಗೂ ಸಮಿತಿಗೆ ಹೇಳದಲ್ಲೇ ತಕ್ಕೊಂಡು ಹೋಗಿದ್ದಾರೆ ಅನ್ನೋದು ವಿಷಯ ಗೊತ್ತಾಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಕಳೆದ 20 ವರ್ಷಗಳಿಂದ ಕಾರ್ಯದರ್ಶಿಯಾಗಿರುವಂತಹ ರವಿಕಿರಣ್ ಏನೇನು ಅಕ್ರಮ ಮಾಡಿದ್ದಾರೆ ಅನ್ನೋದು ಕಲಾವಿದರ ಒಂದು ಆರೋಪ. ಪ್ರೀತಿ, ಪ್ರಮುಖವಾಗಿ ಒಂದು ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಏನಿದೆ, ಈ ಕ್ಲಬ್ ನಲ್ಲಿ ಎಲ್ಲಾ ಕಿರುತೆರೆ ಕಲಾವಿದರು ಕೂಡ ಇದ್ದಾರೆ. ಅಂದ್ರೆ ಎಲ್ಲಾ ಕಲಾವಿದರ ಕ್ಷೇಮಾಭಿವೃದ್ಧಿಗಾಗಿ ಈ ಒಂದು ಟ್ರಸ್ಟ್ ಅನ್ನ 20 ವರ್ಷದ ಹಿಂದೆ ಮಾಡಿರ್ತಾರೆ. ಈ ಒಂದು ಕ್ಲಬ್ ಅನ್ನ ಕಟ್ಟೋದಕ್ಕೆ ಸರ್ಕಾರದಿಂದಲೇ 3 ಕೋಟಿ ಅನುದಾನವನ್ನ ಕೊಟ್ಟಿರ್ತಾರೆ. ಆದ್ರೆ ಆ ಅನುದಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಕ್ಲಬ್ ಅನ್ನ ಕಟ್ಟುವಾಗ್ಲೂ ಕೂಡ ಕಾಂಟ್ರಾಕ್ಟ್ ಅನ್ನ ಕೊಡದೆ ಅವರ ಸಹೋದರನಿಗೆ ಕೊಟ್ಟು ಆ ಒಂದು ಏನು ಕ್ಲಬ್ ಏನಿದೆ ಆ ಕ್ಲಬ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಜೊತೆಗೆ ಕನ್ಸ್ಟ್ರಕ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಕಡಿಮೆ ಹಣದಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಹೆಚ್ಚು ಹಣವನ್ನ ತೋರಿಸಿದ್ದಾರೆ ಅನ್ನೋ ಒಂದು ಪ್ರಮುಖವಾದ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇದೆ. ಜೊತೆಗೆ ಅಲ್ಲಿ ಟ್ರಸ್ಟ್ ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವ್ಯವಹಾರವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿರುವಂತದ್ದು ಸರ್ಕಾರದ ಅನುದಾನವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಜೊತೆಗೆ 20 ವರ್ಷದಿಂದಲೂ ಕೂಡ ಇವರೇ ಕಾರ್ಯದರ್ಶಿಯಾಗಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಚುನಾವಣೆಗಳನ್ನ ಕೂಡ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಕೂಡ ಕಿರುತೆರೆ ನಟರು ಮಾಡ್ತಾ ಇರುವಂತದ್ದು. ಜೊತೆಗೆ GST, BBMP, ಟ್ಯಾಕ್ಸ್ ಸೇರಿದಂತೆ ಹಲವು ತೆರಿಗೆಗಳನ್ನ ಪಾವತಿನೇ ಮಾಡಿಲ್ಲ ಇಲ್ಲಿವರೆಗೂ ಆ ಕ್ಲಬ್ಗೆ ಸಂಬಂಧಪಟ್ಟಂತೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಜೊತೆಗೆ ಇವೆಲ್ಲ ಆರೋಪಗಳು ಯಾವಾಗ ಕೇಳಿ ಬರ್ತಾವೋ ಆಗ ಈ ಕ್ಲಬ್ಗೆ ಬರದಂತೆ ಆದೇಶವನ್ನ ಕೂಡ ಹೊರಡಿಸಿರ್ತಾರೆ. ಅಂದ್ರೆ ಅಲ್ಲಿದ್ದಂತ ಕಿರುತೆರೆ ಬೇರೆ ನಟರು ಆ ಕ್ಲಬ್ಗೆ ಬರದಂತೆ ಆದೇಶ ಹೊರಡಿಸಿದ್ರು ಕೂಡ ಮತ್ತೆ ಆ ಕ್ಲಬ್ಗೆ ಅನಧಿಕೃತವಾಗಿ ಬಂದು 6 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಈಗ ಸದ್ಯ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಮಧ್ಯಾಹ್ನ ಅದೇ ರೀತಿಯಲ್ಲಿ ಕ್ಲಬ್ಗೆ ಬಂದಂತ ಸಂದರ್ಭದಲ್ಲಿ ಕಿರುತೆರೆ ನಟರು ಅಂದ್ರೆ ಕ್ಲಬ್ನ ಬೇರೆ ಸದಸ್ಯರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇವರನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಯಾವ ಕಾರಣಕ್ಕಾಗಿ ಬಂದಿದ್ದೀರಾ, ಈಗಾಗಲೇ ಆದೇಶ ಕೂಡ ಇದೆ, ನಿಮ್ ಮೇಲೆ ಅವ್ಯವಹಾರದ ಆರೋಪ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ರಿಗೂ ಕೂಡ ಅಂದ್ರೆ ಕ್ಲಬ್ನ ಬೇರೆ ಸದಸ್ಯರಿಗೂ ಹಾಗೆ ರವಿಕಿರಣ್ ಅವ್ರಿಗೂ ಕೂಡ ಮಾತಿನ ಚಕಮಕಿ ಆಗುತ್ತೆ. ಅದಾದ ಬಳಿಕ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಅವರು ಈಗ ಸದ್ಯ ದೂರನ್ನ ಕೊಡೋದಕ್ಕೂ ಕೂಡ ಹೋಗಿದ್ರು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಪರಾಧ ಕೃತ್ಯ ಆಗಿರೋದಕ್ಕೆ ಯಾವುದೇ ರೀತಿಯ ಪ್ರೂಫ್ಗಳು ಕೂಡ ಇರಲಿಲ್ಲ. ಜೊತೆಗೆ ಕ್ಲಬ್ ಅಂದ್ರೆ ಯಾವುದೇ ಟ್ರಸ್ಟ್ ಆಗಿರ್ಲಿ ಕ್ಲಬ್ ಆಗಿದ್ರು ಕೂಡ ಅದಕ್ಕೆ ಬೈಲಾಗಳಿರ್ತವೆ. ಹಾಗಾಗಿ ಪರ್ಟಿಕ್ಯುಲರ್ ಗೈಡ್ ಲೈನ್ಸ್ ಇರ್ತವೆ. ಹಾಗಾಗಿ ಕೋರ್ಟ್ ನ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅಂತೇಳಿ ಈಗಾಗಲೇ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಅರ್ಜುನ್ ಅವರು ಕೂಡ ಅವ್ರಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ಹಾಗಾಗಿ ಈಗ ಸದ್ಯ ಸದಸ್ಯರೆಲ್ಲರೂ ಕೂಡ ಈಗಾಗಲೇ ವಾಪಸ್ ಹೇಳಿದ್ದಾರೆ. ಹಾಗಾಗಿ ಇದನ್ನ ಕೋರ್ಟ್ ನಲ್ಲಿ ನಾವು ಬಗೆಹರಿಸ್ಕೊಳ್ತೀವಿ ಅನ್ನೋ ಮಾತನ್ನ ಕೂಡ ಈಗಾಗಲೇ ಕಿರುತೆರೆ ನಟರು ಕೂಡ ಹೇಳಿರುವಂತದ್ದು. ಪ್ರೀತಿ, ಸಂದೇಶ್, ಈ ಸಾಲು ಆರೋಪಗಳಿಗೆ ರವಿಕಿರಣ್ ಅವರು ಏನಾದ್ರೂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ? ಪ್ರೀತಿ, ಇಲ್ಲಿವರೆಗೂ ಕೂಡ ರವಿಕಿರಣ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿಲ್ಲ. ಆದ್ರೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯ ಅವ್ಯವಹಾರವನ್ನು ಕೂಡ ಮಾಡಿಲ್ಲ. ಜೊತೆಗೆ ಅವ್ರು ಮಾಡ್ತಿರುವಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಾನು ಯಾವುದೇ ರೀತಿಯ ಉತ್ತರವನ್ನು ಕೂಡ ಕೊಡೋದಿಲ್ಲ. ಅವ್ರಿಗೇನಾದ್ರು ನಾನು ಅವ್ಯವಹಾರ ಮಾಡಿದ್ದೀನಿ ಅನ್ನೋದಾದ್ರೆ ಪೊಲೀಸ್ ಠಾಣೆಗೆ ತೆರಳಿ ಕಂಪ್ಲೇಂಟ್ ಕೊಡ್ಲಿ ಅನ್ನೋ ಮಾತನ್ನ ಕೂಡ ಹೇಳಿರುವಂತದ್ದು. ಹಾಗಾಗಿ ಈಗ ಸದ್ಯ ಕೋರ್ಟ್ ನಲ್ಲಿ ವಿಚಾರವನ್ನ ಬಗೆಹರಿಸಿಕೊಳ್ಳೋದಕ್ಕೆ ಈಗಾಗಲೇ ಕಿರುತೆರೆ ನಟರು ಕೂಡ ನಿರ್ಧಾರವನ್ನ ಮಾಡಿರೋದ್ರಿಂದ ಮುಂದಿನ ಹಂತದಲ್ಲಿ ಕೋರ್ಟ್ ನಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರಗಳು ಕೂಡ ಆಗ್ತಾ ಹೋಗ್ತವೆ. ಪ್ರೀತಿ, ಥ್ಯಾಂಕ್ ಯು ಸಂದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.